ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಭಾಗ್ಯ ಅಂದ್ರೆ ಸುಷ್ಮಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಈಗ ಸುದ್ದಿಯಲ್ಲಿ ಮುನ್ನೆಲೆಗೆ ಬಂದಿದ್ದಾರೆ. ಕಾರಣ ಸುಷ್ಮಾ ರಾವ್ ಅವರು ಎರಡನೇ ಮದುವೆಯ ರಹಸ್ಯವನ್ನ ಇದೀಗ ಕಲರ್ಸ್ ಕನ್ನಡದ ಅನುಬಂಧ ವೇದಿಕೆಯಲ್ಲಿ ಬಿಚ್ಚಿಟ್ಟಿರುವಂತದ್ದು. ಸೊ ಸುಷ್ಮಾ ರಾವ್ ಅವರು ಈ ಹಿಂದೆ ಮದುವೆಯಾಗಿದ್ರು, ಅದಾದ್ಮೇಲೆ ಡಿವೋರ್ಸ್ ಅನ್ನ ಪಡ್ಕೊಂಡ್ರು, ಅದಾದ್ಮೇಲೆ ಒಬ್ಬಂಟಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ರು ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಚರ್ಚೆ ನಡೀತಾ ಇದೆ. ಸುಷ್ಮಾ ರಾವ್ ಅವರ ಮೊದಲ ಪತಿ ಯಾರು, ಯಾಕಾಗಿ ವಿಚ್ಛೇದನವನ್ನ ಪಡ್ಕೊಂಡ್ರು, ಈಗ ಇರುವಂತಹ ಮಗ ಎಷ್ಟು ದೊಡ್ಡವನು, ಎಷ್ಟು ವರ್ಷ ಆಯ್ತು ಇವರಿಗೆ ಎರಡನೇ ಮದುವೆ ಆಗಿರುವಂತ ಆ ವ್ಯಕ್ತಿ ಯಾರು, ಆತನ ಹಿನ್ನೆಲೆ ಏನು, ಇಷ್ಟು ದಿನ ಸುಷ್ಮಾ ರಾವ್ ಅವರು ಯಾಕೆ ಈ ಸತ್ಯವನ್ನ ಮುಚ್ಚಿಟ್ಟಿದ್ರು, ಇದ್ರ ಬಗ್ಗೆ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹೌದು ಸ್ನೇಹಿತರೆ, ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಹಾಗೆ ನಿರೂಪಕಿ ಸುಷ್ಮಾ ರಾವ್ ಅವರು ಭಾಗ್ಯಲಕ್ಷ್ಮಿ ಸೀರಿಯಲ್ ಸೇರಿದಂತೆ ಹಲವು ಕಾರ್ಯಕ್ರಮಗಳ ಮೂಲಕ ಪ್ರಸಿದ್ಧರಾದವರು. ಇಷ್ಟು ವರ್ಷಗಳ ಕಾಲ ಅವರ ವೈಯಕ್ತಿಕ ಜೀವನದ ಬಗ್ಗೆ ಇದ್ದಂತಹ ತಪ್ಪು ತಿಳುವಳಿಕೆ ಈಗ ದೂರ ಆಗಿದೆ. ಅಂದ್ರೆ ಸುಷ್ಮಾ ರಾವ್ ಅವರು ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ, ಏಕಾಂಗಿಯಾಗಿದ್ದಾರೆ, ಆಕೆ ಡಿಪ್ರೆಷನ್ ಅಲ್ಲಿದ್ದಾರೆ, ಹೀಗೆ ಸಾಕಷ್ಟು ಸುದ್ದಿಗಳು ಹರಿದಾಡಿದ್ದು ಹೌದು. ಸುಷ್ಮಾ ರಾವ್ ಅವರು ಈ ಹಿಂದೆ ಖ್ಯಾತ ನಿರ್ದೇಶಕ ಪ್ರೀತಮ್ ಗುಬ್ಬಿ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಅವರ ಒಂದು ಜೀವನದಲ್ಲಾದಂತಹ ಒಂದಷ್ಟು ಭಿನ್ನಾಭಿಪ್ರಾಯ, ಸಂಸಾರದಲ್ಲಿ ಮೂಡಿದಂತಹ ಬಿರುಕಿಂದ ಇಬ್ಬರೂ ಕೂಡ ವಿಚ್ಛೇದನವನ್ನ ಪಡ್ಕೊಳ್ತಾರೆ. ಆದರೆ ಇವತ್ತಿಗೂ ಕೂಡ ಅವರು ಕಂಪ್ಲೀಟ್ ಆಗಿ ವಿಚ್ಛೇದನವನ್ನ ಪಡ್ಕೊಂಡಿದ್ದೀವಿ ಅಥವಾ ಏನೂ ಕೂಡ ಹೇಳಲ್ಲ. ಆದರೆ ಇಬ್ಬರೂ ಕೂಡ ಸೇರಿ ವೈಯಕ್ತಿಕವಾಗಿ ಮಾತನಾಡಿಕೊಂಡು ವಿಚ್ಛೇದನವನ್ನ ಪಡ್ಕೊಂಡು ದೂರ ಆಗಿರುವಂಥದ್ದು. ವಿಚ್ಛೇದನದ ನಂತರ ಸುಷ್ಮಾ ರಾವ್ ಅವರು ಒಬ್ಬಂಟಿಯಾಗಿದ್ದಾರೆ, ಮೊದಲ ಗಂಡನ ನೆನಪಿನಲ್ಲೇ ಜೀವನ ಕಳೀತಿದ್ದಾರೆ ಅನ್ನುವಂಥದ್ದು ಅಭಿಮಾನಿಗಳು ಅನ್ಕೊಂಡಿದ್ರು. ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಗಂಡ ಅಥವಾ ಮಗನ ಬಗ್ಗೆ ಯಾವುದೇ ಫೋಟೋ ಅಥವಾ ಮಾಹಿತಿಯನ್ನ ಹಂಚಿಕೊಂಡಿರಲಿಲ್ಲ. ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ಸ್ ವೇದಿಕೆ ಮೇಲೆ ಇದೀಗ ನಟ ಸೃಜನ್ ಲೋಕೇಶ್ ಅವರು ಸುಷ್ಮಾ ಅವರ ಯಶಸ್ಸಿನ ಬಗ್ಗೆ ಕೇಳಿದಾಗ ತಮ್ಮ ಕುಟುಂಬವೇ ಕಾರಣ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆಗ್ಲೂ ಕೂಡ ಎಲ್ಲರೂ ಅನ್ಕೊಂಡ್ರು ಯಾರ ಕುಟುಂಬ, ಏನು ಎತ್ತ ಅಂತ. ಅಂದ್ರೆ ಹಿಂದಿನ ಒಂದು ಏನ್ ಮದುವೆ ಆಗಿತ್ತೋ ಮೇ ಬಿ ಒಂದಾಗಿರಬಹುದು ಅಂತ ಹೇಳ್ಕೊಂಡು ಆಗ್ಲೇ ಅವರ ಗಂಡ ಮತ್ತು ಮಗ ವೇದಿಕೆ ಮೇಲೆ ಬಂದು ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕ್ ಅನ್ನ ಕೊಡ್ತಾರೆ. ಸುಷ್ಮಾ ಅವರಿಗೆ ಈಗ ದೊಡ್ಡ ಮಗನಿದ್ದಾನೆ ಸ್ನೇಹಿತರೆ, ಹಾಗೆ ಅವರು ಮದುವೆಯಾಗಿ ಬಹಳ ವರ್ಷಗಳೇ ಕಳೆದಿದೆ. ಆದ್ರೆ ಈ ವಿಚಾರವನ್ನ ಇಷ್ಟು ವರ್ಷಗಳ ಕಾಲ ಯಾಕೆ ಗೌಪ್ಯವಾಗಿಟ್ಟಿದ್ರು ಅನ್ನೋದು ಸಾಕಷ್ಟು ಜನರ ಪ್ರಶ್ನೆಯಾಗಿದೆ. ಸುಷ್ಮಾ ಅವರ ಈ ಒಂದು ನಡೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಜನ ಓಕೆ, ಆಕೆ ಒಂದು ಜೀವನವನ್ನ ಕಂಡುಕೊಂಡಿದ್ದಾರೆ, ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಇಷ್ಟೇ ಸಾಕು ಒಂದು ಸಂಸಾರ ಅಂತ ಬಂದಾಗ ಒಂದಷ್ಟು ಜನ ಹೇಳಿದ್ರೆ, ಇನ್ನೊಂದಷ್ಟು ಜನ ಮೊದಲ ಪತಿಯಿಂದ ಯಾಕೆ ದೂರ ಆದ್ರು, ಸೀರಿಯಲ್ ಅಥವಾ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಏನಿದೆಯೋ ಅದಕ್ಕೋಸ್ಕರ ದೂರ ಆದ್ರು. ಸೊ ಒಂದಷ್ಟು ಮಾಹಿತಿಗಳ ಪ್ರಕಾರ ಆಕೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಆಂಕರಿಂಗ್ ಆಗಿರ್ಬೋದು, ಸೀರಿಯಲ್ಗಳಲ್ಲಿ ಬ್ಯುಸಿ ಇದ್ದ ಕಾರಣ ಮನೆಯಲ್ಲಿ ಯಾವುದೇ ಸಮಯವನ್ನ ಕೊಡದೇ ಇದ್ದದ್ದಕ್ಕೆ ದೂರ ಆದ್ರು ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಬಂದಿದ್ರು. ಕೆಲವರು ಇದು ಅವರ ವೈಯಕ್ತಿಕ ವಿಚಾರ ಅಂತ ಬೆಂಬಲಿಸ್ತಾ ಇದ್ದಾರೆ. ಇನ್ನು ಕೆಲವರು ಇಷ್ಟು ವರ್ಷ ಈ ವಿಷಯವನ್ನ ಮುಚ್ಚಿಟ್ಟಿದ್ದು ಸರಿ ಅಲ್ಲ ಅನ್ನುವಂತ ಕಮೆಂಟ್ಗಳನ್ನ ಕೂಡ ಮಾಡ್ತಾರೆ ಇದ್ದಾರೆ ಸ್ನೇಹಿತರೆ. ಇನ್ನು ಮೊದಲ ಪತಿ ಪ್ರೀತಮ್ ಗುಬ್ಬಿ ಅವರ ಬಗ್ಗೆ ಕೂಡ ಹೇಳ್ತೀವಿ. ಸೊ ಇವರು ಸುಷ್ಮಾ ರಾವ್ ಅವರು ಸುಮಾರು 10 ವರ್ಷ ಪ್ರೀತಿ ಮಾಡಿ ಮನೆಯವರ ವಿರೋಧದ ನಡುವೆ ಕೂಡ ಮದುವೆಯಾದ್ರು. ಆದ್ಮೇಲೆ ಗಂಡನಿಂದ ದೂರ ಆಗ್ತಾರೆ. ಗುಪ್ತಗಾಮಿನಿ ಸೀರಿಯಲ್ ಮೂಲಕ ಸುಷ್ಮಾ ರಾವ್ ಸಾಕಷ್ಟು ಹೆಸರನ್ನ ಪಡಿತಾರೆ. ಗುಪ್ತಗಾಮಿನಿ ಧಾರಾವಾಹಿಯಲ್ಲಿ ಭಾವನಾ ಅನ್ನುವಂಥ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ನಟಿ ಸುಷ್ಮಾ ರಾವ್ ಅವರು 10 ವರ್ಷಗಳ ಬಳಿಕ ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ ಭಾಗ್ಯ ಪಾತ್ರದಲ್ಲಿ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು. ಸೊ ಒಂದಷ್ಟು ವರ್ಷಗಳ ಕಾಲ ಗ್ಯಾಪ್ ಅನ್ನ ತಗೋತಾರೆ. ಸೊ ಅವಾಗ್ಲೇ ಒಂದಷ್ಟು ಅಂದ್ರೆ ವಿಚ್ಛೇದನ ಆಗಿದೆ ಗಂಡನ ಜೊತೆಗೆ, ಅಂದ್ರೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಸುದ್ದಿಗಳು ಹರಿದಾಡೋದಕ್ಕೆ ಶುರು ಆಗುತ್ತೆ. ಆಕೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ವೈರಲ್ ಆಗುತ್ತೆ. ಸೊ ಮನೆಯವರ ವಿರೋಧದ ನಡುವೆ ಕೂಡ ನಿಜ ಜೀವನದಲ್ಲಿ ಸುಷ್ಮಾ ರಾವ್ ಅವರು ಮದುವೆ ಆಗ್ತಾರೆ. ಆದ್ರೆ ಆ ಮದುವೆಯಲ್ಲಿ ಸುಖ ಸಂಸಾರ ಯಾವುದೂ ಕೂಡ ಇರೋದಿಲ್ಲ. ಸೊ ಭಿನ್ನಾಭಿಪ್ರಾಯಗಳು ಮೂಡುತ್ತೆ. ಇವರಿಬ್ರು ಕೂಡ ಒಬ್ರನ್ನೊಬ್ರು ಇಷ್ಟಪಟ್ಟು ಪ್ರೀತಿಸಿ ಮದುವೆಯಾದ್ರೂ ಕೂಡ ಎಲ್ಲವೂ ಕೂಡ ಚೆನ್ನಾಗಿರ್ಲಿಲ್ಲ. ಬಣ್ಣದ
ಲೋಕದಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಒಬ್ರಿಗೊಬ್ರು ಸಮಯ ನೀಡಲಾಗದೆ ಭಿನ್ನಾಭಿಪ್ರಾಯ ಬೆಳೆದು ಅದು ದೊಡ್ಡದಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಕನ್ನಡ ಸಿರಿರಂಗದ ಖ್ಯಾತ ನಿರ್ದೇಶಕ ಇವರು ಪ್ರೀತಮ್ ಗುಬ್ಬಿ ಅವರೇ, ಸುಷ್ಮಾ ರಾವ್ ಅವರ ಪತಿ ಸ್ನೇಹಿತರೆ. ಮೊದಲ ಪತಿ ಮುಂಗಾರು ಮಳೆ ಆಗಿರ್ಬೋದು, ಮಳೆಯಲ್ಲಿ ಜೊತೆಯಲ್ಲಿ ಆಗಿರ್ಬೋದು, ಜಾನು, ಆಮೇಲೆ ಬಾನದಾರಿಯಲ್ಲಿ ಸೇರಿದಂತೆ ಕನ್ನಡ ಸಿನಿಮಾಗಳ ಮೂಲಕ ಪ್ರೀತಮ್ ಗುಬ್ಬಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ಸೊ ಸುಷ್ಮಾ ಹಾಗೆ ಪ್ರೀತಮ್ ಗುಬ್ಬಿ ಕೋರ್ಟು ಮೆಟ್ಟಿಲು ಏರಿಲ್ಲ ಅನ್ನುವಂಥ ಸುದ್ದಿ ಕೂಡ ಇದೆ ಸ್ನೇಹಿತರೆ. ಒಬ್ಬರಿಂದೊಬ್ರು ವಿಚ್ಛೇದನವನ್ನ ಪಡ್ಕೊಳ್ತಾರೆ, ಅಂದ್ರೆ ಈಕ್ವಲ್ ಆಗಿ ಮಾತನಾಡಿಕೊಂಡು ವಿಚ್ಛೇದನವನ್ನ ಪಡ್ಕೊಳ್ತಾರೆ. ಆದ್ರೆ ಇದೀಗ ತನ್ನ ಹೊಸ ದಾಂಪತ್ಯ ಜೀವನದ ಬಗ್ಗೆ ಕಲರ್ಸ್ ಕನ್ನಡದ ವೇದಿಕೆಯಲ್ಲಿ ಆಕೆ ಮಾತನಾಡ್ತಾರೆ. ಅಂದ್ರೆ ನಟನಾ ಪಯಣಕ್ಕೆ 25 ವರ್ಷ ಅನ್ನುವಂಥ ಒಂದು ಸುಷ್ಮಾ ರಾವ್ ಅವರ ನೆನಪಿನಲ್ಲಿ, ಅಂದ್ರೆ ಆಕೆಗೆ ಒಂದು ಅವಾರ್ಡ್ ಅನ್ನ ಕೊಡೋ ತರ, ಸನ್ಮಾನವನ್ನ ಮಾಡೋ ತರ ಆಕೆನ ವೇದಿಕೆ ಮೇಲೆ ಕರೀತಾರೆ. ಆಗ ಅವರು ತಮ್ಮ ಗಂಡನ ಬಗ್ಗೆ ಆಗಿರ್ಬೋದು ಅಥವಾ ಮಗನ ಬಗ್ಗೆ ಒಂದು ವೇದಿಕೆಯಲ್ಲಿ ಮಾತನಾಡುವಂಥದ್ದು. ಅಂದ್ರೆ ಇದಕ್ಕೆಲ್ಲ ಕಾರಣ ನನ್ನ ಪತಿ ಹಾಗೆ ಮಗ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಮಗ ಸುಷ್ಮಾ ರಾವ್ ಅವರ ಮೊದಲ ಪತಿಯ ಮಗನೋ ಅಥವಾ ಎರಡನೇ ಪತಿಯ ಮಗನೋ, ಯಾಕಂತಂದ್ರೆ ಇವ್ರ ಮದುವೆ ಆಗಿ ಕೂಡ ಸಾಕಷ್ಟು ವರ್ಷಗಳಾಯ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಷ್ಟು ದೊಡ್ಡ ಮಗ ಇದ್ದಾರ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸುಷ್ಮಾ ರಾವ್ ಅವರು, ಭಾಗ್ಯ ಅವರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಇವರ ಮಗನ ಹೆಸರು ಬಂದು ಆರ್ಯನ್ ಸ್ನೇಹಿತರೆ. ಸೊ ಆರ್ಯನ್, ಸೃಜನ್ ಲೋಕೇಶ್ ಅವರು ಕೂಡ ವೇದಿಕೆ ಮೇಲೆ ಸಾಕಷ್ಟು ಮಾತನಾಡ್ತಾರೆ ಆರ್ಯನ್ ಜೊತೆಗೆ. ಸೊ ಪತಿ ಯಾರು, ಆತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಸುಷ್ಮಾ ರಾವ್ ಅವರು ಎಲ್ಲೂ ಕೂಡ ಮಾತನಾಡಿಲ್ಲ. ಸೊ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಭಾಗ್ಯ ಸುಷ್ಮಾ ರಾವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.